ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಇತ್ತೀಚೆಗೆ ರೌಡಿಗಳ ಆರ್ಭಟ ಜಾಸ್ತಿ ಆಗಿದೆ. ಜೊತೆಗೆ ಡ್ರಗ್ಸ್ ಜಾಲವು ಕೂಡ ಆಕ್ಟಿವ್ ಆಗಿದೆ. ಇದೆಲ್ಲವನ್ನ ಹೆಡೆಮುರಿ ಕಟ್ಟಲು ಎಸ್ಪಿ ಉಮಾ ಪ್ರಶಾಂತ್ ಪೆರೇಡ್ ಒಂದನ್ನು ನಡೆಸಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಹಾಗಿದ್ರೆ ಯಾವುದು ಆ ಪೆರೇಡ್? ಎಸ್ಪಿ ಕೊಟ್ಟ ಸಂದೇಶವೇನು ಅಂತೀರಾ? ಇಲ್ಲಿದೆ ನೋಡಿ. ದಾವಣಗೆರೆಯಲ್ಲಿ ರೌಡಿಗಳ ಪೆರೇಡ್. ಎಸ್ಪಿ ಉಮಾ ಪ್ರಶಾಂತ್ ಖಡಕ್ ಎಚ್ಚರಿಕೆ. ಬಾಲ ಬಿಚ್ಚಿದ್ರೆ ಗಡಿಪಾರು ಎಂದ ಎಸ್ಪಿ. ಗೊತ್ತಾಯ್ತಲ್ಲ ಮೊನ್ನೆ ಏನಾಗಿದೆ, ನೀವು ನೋಡೋಕ್ಕಷ್ಟೇ ಹಿಂಗೆ ಇದ್ದೀರಾ. ಇವ್ರ ಮೇಲೆ ಬೇರೆ ಮಂದಿ 13 ಕೇಸ್ ಏನು ಗುಂಡ ಆ್ಯಕ್ಟಿವ್ ಬರೀಬೇಕು ಅಷ್ಟು. ಮುನ್ಸಿಪಾಲಿಟಿಯನ್ನು ತಗ್ಸಕ್ಲಾ? ಮತ್ತೆ ಅದೇ ನಿಮ್ಮ ಕೆಲಸ ಹೆಂಗೆ ಮಾಡ್ಕೊಂಡಿರ್ಬೇಕು. ಅದು ಒಂದೇ ಕೆಲಸ, ಅದಷ್ಟೇ ಕೆಲಸ ಮಾಡಬೇಕು ಮರ್ಯಾದೆಯಾಗಿ. ಇನ್ಮೇಲೆ ಹೋಗಲ್ಲ ಅಲ್ಲ, ನೀನು ಹೊರಗೆ ಹಾಕ್ಬಿಡ್ತೀನಿ ಜಿಲ್ಲೆಯಿಂದ. ಬೇರೆ ಮಂದಿಗೆ ಗೊತ್ತಿದೆ ಅಲ್ಲ ಏನು ಅಂಥವೆಲ್ಲ ಇನ್ನೂ ಮೈಂಡಲ್ಲಿ ಇಟ್ಕೊಂಡಿದ್ದೀರಾ. ನೆನ್ನೆನೂ ಕೂಡ ನಾವು ಮೀಟಿಂಗ್ ಮಾಡಿ ಹೇಳ್ತೀವಿ, ನಿಂದು ಕೆಲಸ ಏನಿದೆ, ನಾಳೆ ಯಾರು ತಪ್ಪು ಮಾಡಿದರೆ ಪೊಲೀಸ್ ಹೋಗಿ ಹೇಳೋದು ಅಷ್ಟೇ. ಈ ಬೇರೆದ ಕೆಲಸ ಎಲ್ಲ ನಿನಗೆ ಇಲ್ಲ. 16 ಏನು ಕೇಸು? ನಿನ್ನ ಹೆಸ್ರೇನು? ಎಲ್ಲರೂ ಹಂಗೆ ಅಂತೀರಾ. ಇವಾಗ ಬನ್ನಿ, ಏನಾದರೂ ಸ್ವಲ್ಪ ಅದನ್ನು 1 ಜನಕ್ಕೆ 5 ಜನ ಬನ್ನಿ, ನೀವು ಹೊರಗೆ ಹೋಗ್ತೀರಾ. ಲಾಸ್ಟ್ ಕೇಸ್ ಯಾವಾಗ ಆಗಿದೆ ನಿಮ್ಮ ಮೇಲೆ? 22 ಆಗಿದೆ. ಇನ್ನೂ ಆಕ್ಟಿವ್ ಇದೆಯಾ? ಏನು ಮಾಡ್ತೀಯ ನಿಮ್ಮ ದುಡ್ಡಿನಾಗೆ? ಬೇರೆ ಥರ ಹೆದರ್ಸೋದು, ಎಕ್ಸ್ಟೋರ್ಷನ್ ಮಾಡೋದು. ಎಷ್ಟು ಜನಕ್ಕೆ ನೀವು ಹಾಳು ಮಾಡ್ಬೇಕಂತೀರಾ? ನೀವು ಇಷ್ಟು ಸೀನಿಯರ್ ಇದ್ದೀರಾ, ಅರ್ಥ ಮಾಡ್ಕೊಳ್ಬೇಕಲ್ವಾ? ಎಲ್ಲರಿಗೆ ಯಾಕೆ ಹಾಳು ಮಾಡೋದು ನೀವು? ಎಷ್ಟು ಸಲ ಜೈಲಿಗೆ ಹೋಗಿ ಬಂದಿದ್ದೀರಾ? ನಿಮ್ಮ ಮನೇಲಿ ಎಷ್ಟು ಸಲ ಗಾಂಜಾ ಸಿಕ್ಕಿದೆ? ಅದು ನೀವು ಮನೆ ಚೇಂಜ್ ಮಾಡಬೇಡಿ, ಮನಸ್ಸು ಚೇಂಜ್ ಮಾಡಬೇಕು. ನೀವು ಯಾರಿಗೆ ಹುಡುಗರಿಗೆ ಹಾಳು ಮಾಡಬಾರ್ದಲ್ಲ. ಯಾಕೆ ನಿಮಗೆ ಲೇಡಿ ಆಗಿದ್ದೀರಾ, ಈ ಥರದ್ದೆಲ್ಲ ಕೆಲಸ ಮಾಡ್ತೀರಾ? ಗೌರವಯುತವಾಗಿ ಬದುಕಲಿಕ್ಕೆ ಆಗ್ತದೆ ಅಲ್ವಾ? ಸೆಟ್ಲ್ಮೆಂಟು ಆ ಥರದ ಕಂಪ್ಲೇಂಟ್ ಬಂದರೆ ಮಾತ್ರ ನಿಮಗೆ ಸುಮ್ಮನೆ ಬಿಡೋಂಗಿಲ್ಲ. ಗೊತ್ತಾಯ್ತಲ್ಲ? ನೀನು ಧರ್ಮ ಪ್ರತಿಪಾದಕ ಅನ್ಕೊಂಬಿಟ್ಟಿದ್ಯಾ? ನಿನ್ನ ಕೆಲಸ ನೀನು ಮರ್ಯಾದೆಯಾಗಿ ಮಾಡ್ಕೊಂಡಿರ್ಬೇಕಲ್ಲ. ಯಾಕೆ ಮತ್ತೆ ಆಗ ಹಾಗೆ ಮಾತಾಡಿದ್ವಿ? ಏನು ಬೇಕಾದರೆ ಬಂದರೆ ಮಾತಾಡೋಕ್ಕೆ ಆಗಲ್ಲ ಅಲ್ವಾ? ಅದರಿಂದ ಎಷ್ಟು ತೊಂದರೆ ಆಗ್ತದೆ ಸಮಾಜದಲ್ಲಿ ನೋಡಿದ್ದೀರಾ. ಮೊನ್ನೆ ಏನು ಗಲಾಟೆ ಆಗಿದೆ ಎಲ್ಲ ಗೊತ್ತಿದೆ. ಏನು ಮಾಡಬೇಕು? ಯಾರೋ ಅವ್ರವ್ರಿಗೆ ಹೆಂಗೆ ಬೇಕು ಬದುಕಬಾರ್ದ? ಅವರ ಸ್ವಾತಂತ್ರ್ಯ ಇಲ್ವಾ? ಅವರ ವೈಯಕ್ತಿಕ ಸ್ವಾತಂತ್ರ್ಯ, ವೈಯಕ್ತಿಕ ಹಕ್ಕು ಇದೆಯಾ ಇಲ್ವಾ? ಅದನ್ನು ಕೇಳೋಕ್ಕೆ ನೀವ್ಯಾರು? ರೈತರಿಗೆ ಮೋಸ ಮಾಡಿಬಿಟ್ರೆ ಹೆಂಗೆ ಬೇಕಾದ್ರೆ ಇರ್ಬೋದು ಅಂದ್ಕೊಂಡಿದ್ದೀರಾ? ಏನು ಕ್ಲಿಯರ್ ಮಾಡ್ತೀರಾ? ಎಷ್ಟು ಧೈರ್ಯ ನಿಮಗೆ? ನಿಮ್ಮದು RMC ಯಾರ್ಡ್. ನೆನ್ನೆ ನಾನು ಇವ್ರದ್ದು ಲೈಸೆನ್ಸ್ ಕ್ಯಾನ್ಸಲೇಷನ್ಗೆ ಬರೆಯೋಕ್ಕೆ ಹೇಳಿದ್ದೆ, ಬರೋದ್ರ? ಏನು ಆರ್ಡ್ರ್ ಮಾಡಿದ್ಯೋ? ಅದ್ರಲ್ಲಿ ನೀನು ಒಬ್ಬ ಅಲ್ಲ. ಮತ್ತೆ ಈಗ ಮುಂದೆ ಆಗಿದ್ರೆ ಕೂಡ ನೋಡಿದ್ದೀರಾ. ಎಲ್ಲರೂ ನೀವು ಹೋಗಿ ಹೊಡಿಬೇಕು ಅಂತ ಇಲ್ಲ. ಆ ರೌಡಿಸಮ್ದು ಬುದ್ಧಿ ಅಥವಾ ಮೈಂಡಲ್ಲಿ ಆ ಥರದ್ದು ಇದ್ದರೆ ನಮಗೆ ಗೊತ್ತಾಗುತ್ತೆ. ನೀವು ಈಗ ಕಾರ್ಪೊರೇಟ್ರ್ ಆಗಿದ್ದೀರಿ ಅಂತ ಹೇಳಿಬಿಟ್ಟು ನಾವು ಏನು ನಿಮ್ಮ ಮೇಲೆ ನಿಗಾ ಅಂತೂ ಯಾವಾಗ ಕೂಡ ಇಟ್ಟಿದ್ದೀವಿ. ಎಷ್ಟು ಕೇಸ್ ಆಗಿದೆ ಕೂಡ ನಿಮಗೆ ಗೊತ್ತಿದೆ. ಹೀಗೆ ಸಾಲಾಗಿ ನಿಂತವರು ದಾವಣಗೆರೆ ಪಟ್ಟಣದ ರೌಡಿ ಶೀಟರ್ಗಳು. ಕೊಲೆ, ದರೋಡೆ, ಕೋಮು ಗಲಭೆ ಸೇರಿದಂತೆ ವಿವಿಧ ಪ್ರಕರಣಗಳಲ್ಲಿ ಜೈಲು ಸೇರಿ ಜಾಮೀನಿನ ಮೇಲಿರೋ ಆರೋಪಿಗಳು. ಇವರನ್ನೆಲ್ಲ ಒಂದೆಡೆ ಸೇರಿಸಿ ಎಸ್ಪಿ ಉಮಾ ಪ್ರಶಾಂತ್ ರೌಡಿ ಪೆರೇಡ್ ನಡೆಸಿದ್ದಾರೆ. ದಾವಣಗೆರೆ ಪಟ್ಟಣದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಮೈದಾನದಲ್ಲಿ ಇಂದು ಬೆಳಗ್ಗೆ ರೌಡಿ ಪೆರೇಡ್ ನಡೆಸಿ ಬಾಲ ಬಿಚ್ಚದಂತೆ ಎಚ್ಚರಿಕೆ ನೀಡಿದರು. ಮಹಾನಗರ ಪಾಲಿಕೆ ಕಾರ್ಪೊರೇಟರ್ ಮೋಟ್ಬಾಳ್ ಸೀನಾ, ಬೂಚಾ, ಗಾರ್ ಮಂಜಾ ಮತ್ತು ಸಹಚರರಿಗೆ ಎಸ್ಪಿ ಉಮಾ ಪ್ರಶಾಂತ್ ಎಲ್ಲ ಆಕ್ಟಿವಿಟೀಸ್ ನಿಲ್ಲಿಸುವಂತೆ ಸೂಚನೆ ನೀಡಿತು. ರೌಡಿಸಂ ಬಿಟ್ಟಿದ್ದೀವಿ, ಹುಡುಗರನ್ನ ಇಟ್ಕೊಂಡು ಸೆಟ್ಲ್ಮೆಂಟ್ ಮಾಡ್ತೀನಿ ಅಂತ ಬಾಲ ಬಿಚ್ಚಿದ್ರೆ ಜಿಲ್ಲೆಯಿಂದಾನೇ ಬಿಡಿಸ್ತೀನಿ ಅಂದರು. ಇನ್ನು ಪ್ರತಿಯೊಬ್ಬರ ಡೀಟೇಲ್ ಪಡೆದ ಎಸ್ಪಿ ತಮ್ಮ ಅಧೀನ ಸಿಬ್ಬಂದಿಗಳಿಗೆ ರೌಡಿಗಳ ಚಲನವಲನಗಳ ಮೇಲೆ ನಿಗಾ ವಹಿಸಲು ಸೂಚಿಸಿದರು. ಮತ್ತು ನಮ್ಮ ದಾಖಲಾತಿಗಳನ್ನು ಅಪ್ಡೇಟ್ ಮಾಡ್ಕೊಂಡಿದ್ದೇವೆ. ಈ ದಿವಸ ನಮಗೆ 150 ಜನ ಇವತ್ತು ಬಂದಿದ್ದರು. ಅವ್ರಿಗೆಲ್ಲ ಏನು ಕೆಲವೊಬ್ಬೊಬ್ಬರು ಕೇಸಸ್ ಕ್ಲೋಸ್ ಆಗಿದೆ, ಒಳ್ಳೆಯ ಬಿಹೇವಿಯರ್ ನಡತೆಯನ್ನು ಕೂಡ ಇಟ್ಕೊಂಡಿದ್ದೇವೆ ಅನ್ನೋದ್ರ ಬಗ್ಗೆ ನಮ್ಮ ಗಮನಕ್ಕೆ ತಂದಿದ್ದಾರೆ. ಅದನ್ನು ಪರಿಶೀಲನೆ ಮಾಡಿ ರೌಡಿ ಹಾಳೆಗಳನ್ನು ಮುಕ್ತಾಯ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ. ಅದಲ್ಲದೆ ಯಾರ್ಯಾರು ಆ್ಯಕ್ಟಿವ್ ಆಗಿದ್ದಾರೆ ಅವ್ರಿಗೆ ಕೂಡ ಎಚ್ಚರಿಕೆ ಕೊಡುವಂಥದ್ದಾಗಿರಬಹುದು. ಅವ್ರು ಯಾವ ರೀತಿ ಹೋಗಬೇಕಾ, ಅವ್ರ ಕೇಸಸ್ PT ಕೇಸಸ್ ಇದೆ, ಸರಿಯಾಗಿ ನ್ಯಾಯಾಲಯಕ್ಕೆ ಅಟೆಂಡ್ ಮಾಡುವಂಥದ್ದು, ಯಾವುದೇ
ಇಲ್ಲಿಗಲ್ ಆ್ಯಕ್ಟಿವಿಟೀಸಲ್ಲಿ ಆಗಿರಬಹುದು, ಬೇರೆಯವರಿಗೆ ಬೆದರಿಕೆ ಬೇರೆ ಥರ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಬಾರ್ದು, ಮತ್ತೆ ಕೇಸ್ ಆಗದೇ ಇದ್ದ ರೀತಿಯಲ್ಲಿ ನಡ್ಕೊಳ್ಬೇಕು. ಅವರು ಸುಧಾರಣೆ ಆದರೆ ಕಾನೂನಿಗೆ ಗೌರವ ಕೊಟ್ಟರೆ ನಾವು ಕೂಡ ಅವರಿಗೆ ಗೌರವಿಸ್ತೇವೆ ಅನ್ನೋ ಒಂದು ಮೆಸೇಜನ್ನು ಕೂಡ ಅವರಿಗೆ ಹೇಳಿದ್ದೇವೆ. ರೌಡಿಗಳ ಜೊತೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿಗಳು ಪೆರೇಡ್ನಲ್ಲೇ ಇದ್ರು. ಮಹಿಳೆಯೊಬ್ಬರು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಳು. ಇನ್ನೊಬ್ಬ ವೃದ್ಧೆ ಗಾಂಜಾ ಕೇಸ್ನಲ್ಲಿ ಅದೆಷ್ಟು ಬಾರಿ ಜೈಲಿಗೆ ಹೋಗಿ ಬಂದಿದ್ದಾಳೋ ಗೊತ್ತಿಲ್ಲ. ಆಕೆಯೂ ಪೆರೇಡ್ನಲ್ಲಿ ಇದ್ದಳು. ಗಾಂಜಾ ಕೇಸ್ ವೃದ್ಧೆಗೆ SP ಕ್ಲಾಸ್ ತೆಗೆದುಕೊಂಡರು. ಇನ್ನು ಎಷ್ಟು ಜನರ ಜೀವನ ಹಾಳು ಮಾಡಬೇಕು ನೀನು ಎಂದು ವೃದ್ಧೆಗೆ ಕ್ಲಾಸ್ ತಗೊಂಡ್ರು. ಎಷ್ಟು ಜನಕ್ಕೆ ನೀವು ಹಾಳು ಮಾಡ್ಬೇಕಂತೀರಾ? ನೀವು ಇಷ್ಟು ಸೀನಿಯರ್ ಇದ್ದೀರಾ, ಅರ್ಥ ಮಾಡ್ಕೊಳ್ಬೇಕಲ್ವಾ? ಎಲ್ಲರಿಗೆ ಯಾಕೆ ಹಾಳು ಮಾಡೋದು? ನೀವು ಎಷ್ಟು ಸಲ ಜೈಲಿಗೆ ಹೋಗಿ ಬಂದಿದ್ದೀರಾ? ನಿಮ್ಮ ಮನೇಲಿ ಎಷ್ಟು ಸಲ ಗಾಂಜಾ ಸಿಕ್ಕಿದೆ? ಯಾಕೆ ಈ ಥರ ಮಾಡಬೇಕು ಹೇಳಿ? ಯಾಕೆ ಈ ಥರ ಮಾಡಿ ಬದುಕಬೇಕಿದೆ? ಯಾಕೆ ಈಗ ಮೊನ್ನೆ ಮಾಡಿದ್ರಲ್ಲ ಅಶ್ವಿನ್? ನಾನು ಇದ್ದಾಗಲೇ 2 ಕೇಸ್ ಮಾಡಿದ್ದೀರಾ? ಯಾವ ವರ್ಷ ಆಯಿತು? ಇಲ್ಲ ಇವತ್ತು PIR ಮಾಡಿಸಿದ್ದೀರಾ, ಬಾಂಡ್ ಓವರ್ ಮಾಡಿದ್ದೀರಾ? ಕೇಸ್ ವಯೋಲೇಷನ್ ಆದರೆ ಪುನಃ ಒಳಗಡೆ ಕಳಿಸಿ ಇವ್ರಿಗೆ ಕೂಡ ಎಕ್ಸ್ಟರ್ನ್ಮೆಂಟ್ಗೆ ಬರೀರಿ, ಇಲ್ಲ ಅಂದರೆ ಇವರು ಬದಲೇ ಆಗೋದಿಲ್ಲ. ಅದು ನೀವು ಮನೆ ಚೇಂಜ್ ಮಾಡಬೇಡಿ, ಮನಸ್ಸು ಚೇಂಜ್ ಮಾಡಬೇಕು. ನೀವು ಯಾರಿಗೆ ಹುಡುಗರಿಗೆ ಹಾಳು ಮಾಡಬಾರ್ದಲ್ಲ. ಯಾಕೆ ನಿಮಗೆ ಲೇಡಿ ಆಗಿದ್ದೀರಾ ಈ ಥರದ್ದೆಲ್ಲ ಕೆಲಸ ಮಾಡ್ತೀರಾ? ಗೌರವಯುತವಾಗಿ ಬದುಕಲಿಕ್ಕೆ ಆಗ್ತದೆ ಅಲ್ವಾ? ನೀವು ಗೌರವಯುತವಾಗಿದ್ದರೆ ನಾವು ನಿಮಗೆ ಗೌರವ ಕೊಡ್ತೀವಿ. ನಿಮಗೆ ಬದಲಾಗೋಕ್ಕಾಗಲೇ ಹೇಳಾಗಿದೆ. ಬಟ್ ನಿಮ್ಮ ಮೇಲೆ ಪದೇ ಪದೇ ಕೇಸ್ ಆದರೆ ಏನಾಗಬೇಕು? ಯಾರು ನಿಮ್ಮ ನೋಡಿದ್ರೆ ಒಂದು ಶರ್ಟ್ ಇಲ್ಲ ಅಂತ ಅಶ್ವಿನ್ ಶರ್ಟ್ ಮೇಡಮ್ ಮನೆ ಖಾಲಿ ಮಾಡ್ತೀನಿ, ಯಾರು ಬಾಡಿಗೆ ಕೊಡ್ತಿಲ್ಲ. ನಮ್ಮ ಮನೆಗೆ ಬರಬಾರ್ದು. ನಾವು ನಿಮ್ಗೆ ಊರಿಂದಾನೇ ಕಳಿಸ್ತಾ ಇದ್ದೀವಿ. ನೀವು ತೀರ್ಮಾನ ಮಾಡಬೇಡಿ ದಾವಣಗೆರೆ ಬಗ್ಗೆ. ನಿಮಗೆ ಹೇಳಿದ್ರೆ ಬದಲಾಗಿಲ್ಲ ಅಲ್ಲ, ನೀವು ಈ ಕಡೆ ಬನ್ನಿ. ಎಷ್ಟು ವರ್ಷ ನಿಮಗೆ? 68 ವರ್ಷ. ಯಾಕೆ ಇದು ಕೆಲಸ? ಹಿಂದೆ ಹೋಗಿ. ಇನ್ನು ಮಾಡಲ್ಲ ಅಲ್ಲ, ನೀವು ಬದಲಾಗಿ ನಮಗೆ ಗೊತ್ತಾಗಬೇಕು. 2-3 ವರ್ಷ ಕೇಸ್ ಆಗಿಲ್ಲ ಅಂದರೆ ಮಾತ್ರ ನೀವು ಮಾಡಲ್ಲ ಅಂತ ನಮಗೆ ಕನ್ವಿನ್ಸ್ ಆಗ್ತದೆ. ನಮಗೆ ಗೊತ್ತಿಲ್ಲ ನಿಮ್ಮ ಮಕ್ಳೇನು ಮಾಡ್ತಾರೆ. ಮತ್ತೆ ಅವನು ಕೇಸಿಗೆ ಹಾಕಿದ್ವಲ್ಲ, ಅವ್ರ ಮಗ ಸೊಸೆ ಎಲ್ಲ ಹೋಗಿದ್ರಲ್ವಾ, ಇದೇ ಕೇಸ್ ಅಲ್ವಾ? ಹಿಂದೆ ಹೋಗಿ ಈಗ. 50ಕ್ಕೂ ಹೆಚ್ಚು ರೌಡಿ ಶೀಟರ್ಗಳು ಪೆರೇಡ್ನಲ್ಲಿದ್ದರು. ಎಲ್ಲರಿಗೂ ಕ್ಲಾಸ್ ತೆಗೆದುಕೊಂಡ SP ಉಮಾ ಪ್ರಶಾಂತ್ ಅವರ ಮೇಲೆ ನಿಗಾ ಇಡುವಂತೆ ಆಯಾ ಠಾಣೆಯ ಠಾಣಾಧಿಕಾರಿಗಳಿಗೆ ಸೂಚನೆ ನೀಡಿದರು. ಎಷ್ಟೊಂದು ಜನ ಅವ್ರದ್ದು ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಕೂಡ ನಮ್ಮ ಗಮನಕ್ಕೆ ತಂದಿದ್ದಾರೆ. ಕೆಲವು ಸೀನಿಯರ್ ಸಿಟಿಸನ್ಸ್ ಮೇಲೆ ಇದ್ದಿದ್ದು ಕೇಸಸ್ಸು ಪೆಂಡಿಂಗ್ ಟ್ರಯಲ್ ಇರೋದ್ರಿಂದ ಇದೆ. ಅದು 302 ಕೇಸಸ್ ಆಗಿರ್ಬೋದು, ಬೇರೆದಿರೋದ್ರಿಂದ ಒಟ್ಟಾರೆ. ಅದು ಅಲ್ಲದೆ ಈ ದಿವಸ ಕಮ್ಯುನಲ್ ಗೂಂಡಾಸನ್ನು ಕೂಡ ಕರೆಸಿದ್ವಿ. ಅಂದರೆ ಕೋಮು ಸೌಹಾರ್ದತೆಯನ್ನು ಅಥವಾ ಮತೀಯ ಗಲಭೆಗಳಲ್ಲಿ ಇನ್ವಾಲ್ವ್ ಆಗಿ ಈ ಹಿಂದೆ ಕೇಸಸ್ಸಲ್ಲಿ ಇದ್ದವರನ್ನು ಕೂಡ ಅವ್ರಿಗೆ ಕೂಡ ಯಾವುದೇ ರೀತಿಯಾದಂತಹ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಬಾರದು. ಹಾಗೇನಾದರೆ ಮಾಡಿದರೆ ಅವ್ರ ಮೇಲೆ ಕೇಸಸ್ ಆಗುತ್ತೆ ಅನ್ನೋ ರೀತಿಯಾಗಿ, ಮತ್ತು ಯಾವ ರೀತಿಯಾಗಿ ಅವರು ವರ್ತನೆ ಮಾಡಬೇಕು, ಸಾಮಾಜಿಕ ಮಾಧ್ಯಮದ ಮೇಲೆ ಜವಾಬ್ದಾರಿಯಾಗಿ ಕೆಲಸಗಳನ್ನ ಯಾವ ರೀತಿ ಮೆಸೇಜಸ್ ಆಗಿರಬಹುದು ಅಥವಾ ಯಾವ ರೀತಿ ಜವಾಬ್ದಾರಿಯಿಂದ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ, ಅಥವಾ ಪೊಲೀಸ್ ನೈತಿಕಗಿರಿ, ಯಾರು ಮಾರಲ್ ಪೊಲೀಸಿಂಗನ್ನು ಮಾಡಬಾರ್ದು. ಮಾಡಿದ್ರೆ ಅವ್ರ ಮೇಲೆ ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗ್ತದೆ ಅಂತ ಹೇಳಿದ್ದೇವೆ. ಅದಲ್ಲದೆ ಈಗ ಜೂನ್ 7ನೇ ತಾರೀಕು ಬಕ್ರೀದ್ ಇದೆ. ಎಲ್ಲರೂ ಕೂಡ ಕೂಡಿ ಜೊತೆಯಾಗಿ ಹಬ್ಬವನ್ನು ಮಾಡಬೇಕು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಿಗೆ ಆಸ್ಪದ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಅವರಿಗೆ ತಿಳಿ ಹೇಳಿದ್ದೀವಿ. ಎಚ್ಚರಿಕೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದೇವೆ. ಅದು ನಮ್ಮ ಪರಿಶೀಲನೆಯಲ್ಲಿ ಇದೆ. ಈಗಾಗಲೇ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಅದು ನಾನು ಫೈನಲ್ ಆಗಿ ಹೇಳೋವರೆಗೆ ನಾನು ಹೇಳೋಕ್ಕೆ ಆಗೋದಿಲ್ಲ. ಮಾಡ್ತಾ ಇದ್ದೀವಿ. ಅದು ಪ್ರಾತಿನಿಧ್ಯದ ಕೆಲಸ ಆಗಿದೆ. ಈಗ ನಾನು ಸುಮಾರು ನಂಬರ್ಸು ನೋಟ್ ಮಾಡಿಸಿದ್ದೇನೆ. ನಾನು ಪ್ರತ್ಯೇಕವಾಗಿ ಆದಮೇಲೆ ಈಗ ನಾನು ಅವ್ರಿಗೆ ಕ್ಲೋಸ್ ಮಾಡಿ ಅಂತ ಹೇಳಿರ್ಬೋದು. ಹೋಗಿಬಿಟ್ಟು ಅವರು ಚೆಕ್ ಮಾಡಬೇಕಾಗ್ತದೆ ಅವ್ರ ಮೇಲೆ ಕೇಸ್ ಇದೆಯಾ. ಕೆಲವರು ಕೇಸ್ ಮುಗಿದಿದ್ರೆ ಕೂಡ ಚಟುವಟಿಕೆಗಳಲ್ಲಿ ಇರ್ತದೆ, ಯಾವುದು ಕೇಸ್ ಆಗಿರಲ್ಲ, ಬೇರೆ ರೀತಿಯಾಗಿ ಹೋಗೋದು, ಬೇರೆಯವ್ರಿಗೆ ಇಲ್ಲಿಗಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆದವ್ರಿಗೆ ಕೇಸಸ್ ಮಾಡಿಸೋಂಥ ಅವ್ರ ಜೊತೆಯಲ್ಲಿ ಕೈಗೆ ಜೋಡಿಸೋದು ಬೇರೆ ಥರ ಇರ್ತದೆ. ಹಾಗಾಗಿ ಈ ದಿವಸ ನಾನು ಯಾರ್ಯಾರು ಕೇಸಸ್ ಕ್ಲೋಸ್ ಆಗಿದೆ ಅವರು ಹೇಳಿದ್ದಾರೆ, ಅವ್ರ ಬಗ್ಗೆ ನಾನು ಬರೆಸಿದ್ದೀನಿ. ಮಿನಿಮಮ್ ಒಂದು 20 ಜನಕ್ಕಿಂತನೂ ಜಾಸ್ತಿ ಇದ್ದಾರೆ. ಆ ನಿಟ್ಟಿನಲ್ಲೂ ಕೂಡ ನಾವು ಕೆಲಸ ಮಾಡ್ತೇವೆ. ಈ ವರ್ಷದಲ್ಲಿ 54 ಹೊಸ ರೌಡಿ ಹಾಳೆಗಳನ್ನು ಕೂಡ ತೆರೆದಿದ್ದೇವೆ.
ರೌಡಿ ಶೀಟರ್ ಕಣ್ಣುಮನ ಕೊಲೆಯಾಗಿ ತಿಂಗಳ ಬಳಿಕ ಎಸ್ಪಿ ಉಮಾಪ್ರಶಾಂತ್ ರೌಡಿ ಪೆರೇಡ್ ಮಾಡಿ ರೌಡಿಗಳಿಗೆ ಸೂಚನೆ ನೀಡಿದ್ರು. ನೀವು ಒಳ್ಳೆಯವರಾಗಿದ್ರೆ ಒಳ್ಳೆಯದೇ, ಯಾರು ಯಾರನ್ನ ಕೊಲೆ ಮಾಡ್ತಾರೆ ಅಂತ ನಿಮಗೆ ಮಾಹಿತಿ ಬಂದ್ರೆ ಪೊಲೀಸರಿಗೆ ತಿಳಿಸಿ, ಅದನ್ನ ತಡೆಯುವ ಕೆಲಸ ನಾವು ಮಾಡ್ತೀವಿ ಎಂದು ಕಿವಿ ಮಾತು ಹೇಳಿದ್ರು. ಕ್ಯಾಮ್ರಾಮನ್ ರಾಕೇಶ್ ಜೊತೆ ಹನುಮಂತರಾವ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.